ಮೂಡ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಈ ಹಿಂದೆ ಸೈಟ್ ಹಂಚಿಕೆಯ ವಿಚಾರದಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಜೋರು ಸದ್ದು ಆಗಿತ್ತು. ಈಗ ಕಾನೂನನ್ನೇ ಬದಲಿಸಿದಂತಹ ವಿಚಾರದಲ್ಲಿ ಮೂಡ ಸದ್ದು ಮಾಡ್ತಾ ಇದೆ. ಹೌದು, ಕಾಂಗ್ರೆಸ್ MLCಗೋಸ್ಕರ ಕಾನೂನನ್ನೇ ಬದಲಿಸೋದಕ್ಕೆ ಹೊರಟ್ರ. MLC ಮಾದೇಗೌಡರಿಗಾಗಿ ಕಾನೂನಿನ ನಿಯಮವನ್ನೇ ಮರೆತು ಬಿಟ್ರ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಮತ್ತೊಂದು ಗಂಭೀರ ಆರೋಪ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ 4 ಎಕರೆ ಜಮೀನಿದೆ, ವಿಶೇಷ ವ್ಯವಸಾಯ ವಲಯ ಅಂತೇಳಿ ಗುರುತಿಸಿದೆಯಂತೆ ಮೂಡ. ವಸತಿ ವಲಯಕ್ಕೆ ಕೃಷಿ ಭೂಮಿ ಅಂತ ಬದಲಾಯಿಸುವುದಕ್ಕೆ ಶಿಫಾರಸನ್ನ ಮಾಡಿದೆಯಂತೆ ಮೂಡ. ಸರ್ಕಾರಕ್ಕೆ ಶಿಫಾರಸನ್ನ ಕಳಿಸೋದಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ. ಈ ರೀತಿ MLCಗೋಸ್ಕರ ಕಾನೂನನ್ನು ಬದಲಿಸುವುದಕ್ಕೆ ಮೂಡ ಹೊರಟಿದೆ ಅಂಥೇಳಿ ಬಿಜೆಪಿಯ ಶಾಸಕರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. 50-50 ಅನುಪಾತದ ಸೈಟ್ ಹಂಚಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದ್ದಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈಗ ಮತ್ತೆ ಸುದ್ದಿಯಲ್ಲಿದೆ. ಈಗ ನಗರಾಭಿವೃದ್ಧಿ ಪ್ರಾಧಿಕಾರ ಬದಲಾಗಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ. ಈಗ ಪ್ರಾಧಿಕಾರ ಹೊರಡಿಸಿರುವಂತಹ ಒಂದು ಜಾಹೀರಾತು ದೊಡ್ಡ ಮಟ್ಟದ ವಿವಾದವನ್ನು ಸೃಷ್ಟಿ ಮಾಡ್ತಾ ಇದೆ. ಅದು MLC ಮಾದೇಗೌಡರಿಗೆ ಸಂಬಂಧಪಟ್ಟಂಥದ್ದು. ಅವರ ಅಧೀನದಲ್ಲಿದ್ದಂಥ ಅಂದರೆ ಅವರ ಹೆಸರಿನಲ್ಲಿದ್ದಂತಹ ವಿಶೇಷ ವ್ಯವಸಾಯ ವಲಯದ ಭೂಮಿಯನ್ನು ಕನ್ವರ್ಷನ್ ಮಾಡೋದಕ್ಕೋಸ್ಕರವಾಗಿ ಈಗ ಜಾಹೀರಾತನ್ನು ಕೂಡ ಹೊರಡಿಸಲಾಗಿದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ 50-50 ಹಗರಣದ ವಿಚಾರದಲ್ಲಿ ಮೊದಲ ಬಾರಿಗೆ ಧ್ವನಿ ಎತ್ತಿದ್ದಂತಹ ಮೈಸೂರಿನ KR ಕ್ಷೇತ್ರದ MLA ಆಗಿರುವಂತಹ ಶ್ರೀವಾಸ್ ಅವರು ಈ ವಿಚಾರವನ್ನು ಕೂಡ ಧ್ವನಿ ಎತ್ತಿದ್ದಾರೆ. ಈಗ ನಮ್ಮ ಜೊತೆಯಲ್ಲಿ ಶ್ರೀವಾಸ್ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಮಾದೇಗೌಡರಿಗೆ ಸೇರಿದಂಥದ್ದು ಎಷ್ಟು ಎಕರೆ ಜಮೀನು, ಎಲ್ಲಿದ್ದು? ಇವ್ರದ್ದು ಮೈಸೂರಿನ ಕುರುಬಾರಹಳ್ಳಿ ಸರ್ವೆ ನಂಬರ್ ಕಸಬಾದಲ್ಲೇ ಸರ್ವೆ ನಂಬರ್ 98ರಲ್ಲಿ 4 ಎಕರೆ 27 ಕುಂಟೆ ಜಾಗವನ್ನು ವಿಶೇಷ ವ್ಯವಸಾಯ ವಲಯದಿಂದ ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನಿಂದ ಇದನ್ನು ವಸತಿ ವಲಯಕ್ಕೆ ಕಮರ್ಷಿಯಲ್ ಲೇಔಟು ಅಥವಾ ರೆಸಿಡೆನ್ಷಿಯಲ್ ಲೇಔಟ್ ಮಾಡೋಕ್ಕೆ ಕನ್ವರ್ಷನ್ಗೆ ಸರ್ಕಾರಕ್ಕೆ ಶಿಫಾರಸು ಮಾಡಿರುವುದರ ವಿರುದ್ಧ ನಾನು ಇವತ್ತು ತಕರಾರನ್ನು ಎತ್ತಿದ್ದೀನಿ. ಅಂದರೆ ಯಾಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದು ಅಂತೇನಿಲ್ಲ. ವಿಶೇಷ ವ್ಯವಸಾಯ ವಲಯದಿಂದ ಕನ್ವರ್ಷನ್ ಆಗಬಾರ್ದು ವಸತಿ ವಲಯಕ್ಕೆ. 2016ರಲ್ಲಿ ಇದೇ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮೈಸೂರಿನ ಆಗಿನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮೈಸೂರಿನ ಮಾಸ್ಟರ್ ಪ್ಲ್ಯಾನ್ ಅನ್ನೋದು ತಯಾರಾಗಿದೆ. ಅದರಲ್ಲಿ ಚಾಮುಂಡಿ ಬೆಟ್ಟದಿಂದ 100 ಮೀಟ್ರ್ ಒಳಗಡೆ ಯಾವುದೇ ಚಟುವಟಿಕೆ ಮಾಡೋಂಗಿಲ್ಲ. 100 ಮೀಟ್ರ್ ಆದ ಜಮೀನಿನ ನಂತರ 100 ಮೀಟ್ರ್ ಆದಮೇಲೆ ಆ ಜಮೀನಿನಲ್ಲಿ ಯಾವ ಥರದ ಚಟುವಟಿಕೆ ಮಾಡಬೇಕು ಅನ್ನೋದು CDPL ರಚನೆಯಲ್ಲೇ ತೋರಿಸಿದ್ದಾರೆ. ಇದು 100 ಮೀಟ್ರಿಂದ ಹೊರಗಿದೆ ಅಂತ ಆದರೆ ಇದರಲ್ಲಿ ವಸತಿ ಅಂದರೆ ಮನೆ ಕಟ್ಕೋಬೋದು, G+1 ಕಟ್ಬೋದು ಅನ್ನೋದು ಬಿಟ್ಟರೆ ಇದಕ್ಕೆ ವಸತಿ ವಲಯವಾಗಿ ಮಾಡೋದಕ್ಕೆ ಬರೋದಿಲ್ಲ ಅಂತ ಕಾನೂನು ಹೇಳುತ್ತೆ. ಆ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಇವತ್ತು ಮಾದೇಗೌಡರ ಕೇಸಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರಲ್ಲಿ ಸ್ಪಷ್ಟ ಉಲ್ಲಂಘನೆ ಕಾಣ್ತಾ ಇದೆ. ಅಲ್ಲಿಗೆ ಮಾದೇಗೌಡರು MLC ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಈ ಥರದೊಂದು ಬೆನಿಫಿಟ್ ಸಿಗ್ತಾ ಇದೆ ಅಂತ ಅಲ್ಲ, ಮಾದೇಗೌಡರ ಜೊತೆಗಲ್ಲೇ ಇವ್ರದ್ದು ಬರೀ 4 ಎಕರೆ 27 ಕುಂಟೆ, ಒಟ್ಟು ರೆಕಮೆಂಡೇಷನ್ ಮಾಡಿರೋದು 47 ಎಕರೆ. ಅಂದರೆ ಇವ್ರ ಥರನೇ ಬೇರೆ ಬೇರೆ ಪ್ರಭಾವಿಗಳು ಇರಬಹುದು. ಮಾದೇಗೌಡರು ಪ್ರಭಾವಿ ಅಂತ ಗೊತ್ತೇ ಆಗಿದೆ. ಯಾಕಂದರೆ ಅವರು ಹಾಲಿ MLC ಇದ್ದಾರೆ, ಈಗಿನ ಪ್ರಭಾರಿ ಆಯುಕ್ತರ ರಕ್ತ ಸಂಬಂಧಿಯಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕಾನೂನು ವ್ಯಾಪ್ತಿಯನ್ನು ಮೀರಿ ಇವತ್ತು ಮೂಡ ನಿರ್ಣಯವನ್ನು ಮಾಡಲಾಗಿದೆ. ಕಳೆದ ಹಿಂದೆ ನಾನೇ ಮೂಡ ಮೆಂಬರ್ ಆಗಿದ್ದಾಗ ಈ ಥರದ ಪ್ರಕರಣ ಬಂದಾಗ ವಿಶೇಷ ವಸತಿ ವ್ಯವಸಾಯ ವಲಯದಿಂದ ವಸತಿ ವಲಯಕ್ಕೆ ಮಾಡೋಕ್ಕೆ ಬರಲ್ಲ ಅಂಥೇಳಿ ತಡೆ ಹಿಡಿಯಲಾಗಿದ್ದ ಸಬ್ಜೆಕ್ಟು ಇವತ್ತು ಅದನ್ನು ಪಾಸ್ ಮಾಡಿಕೊಂಡಿದ್ದಾರೆ. 9 ಜನ ಅಧಿಕಾರಿಗಳು ಕೂತ್ಕೊಂಡು ಮಾಡಿದ್ದಾರೆ. ಮೈಸೂರಿನ DC ಅವರ ನೇತೃತ್ವದ ಅಧ್ಯಕ್ಷತೆಯಲ್ಲಿ ನಡೆದಿರುವಂಥ ಈ ಪ್ರಾಧಿಕಾರದ ಸಭೆ, ಅವರ ಕೈ ಕೆಳಗಿನ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಮಾಡಿರುವಂಥ ಸಭೆ. ಈ ಸಭೆಯ ನಿರ್ಣಯ ಇದಕ್ಕೆ ಊರ್ಜಿತ ಆಗಲ್ಲ. ಮಾಡಿದ ಎಲ್ಲರ ಮೇಲೆ ಕ್ರಮಕ್ಕೆ ಒತ್ತಾಯವನ್ನು ಮಾಡ್ತೀನಿ. ಅಲ್ಲಿಗೆ ಇದು ರಿಯಲ್ ಎಸ್ಟೇಟ್ಗೆ ದಂಧೆಗೆ ಅಥವಾ ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕೆ ಅನುಕೂಲ ಆಗುತ್ತೆ ಅನ್ನೋದು? ಹೌದು, ಖಂಡಿತ ಹಂಗೆ ಕಾಣ್ತಾ ಇದೆ. ರಿಯಲ್ ಎಸ್ಟೇಟಿನ ಲಾಬಿ ಎದ್ದು ಕಾಣ್ತಾ ಇದೆ, ಭೂಮಾಫಿಯಾ ಕಾಣ್ತಾ ಇದೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಆ ಥರದ್ದು ಯಾವ ಚಟುವಟಿಕೆನೂ ಮಾಡೋಕ್ಕಾಗಲ್ಲ. ಅನಾಥಾಶ್ರಮ ಕಟ್ಬೋದು,
ಶಾಲಾ ಕಾಲೇಜುಗಳನ್ನ ಕಟ್ಬೋದು ಅನ್ನೋದು ಬಿಟ್ಟರೆ ಈ ಥರದ ವಸತಿಗೆ ಮಾಡೋಕ್ಕೆ ಬರಲ್ಲ. ಇನ್ನೊಂದು ನಗೆಪಾಟಿಲಿದೆ ಈ ಪ್ರಕಟಣೆಯಲ್ಲಿ ಹೇಳ್ತಾರೆ, ಬಡವರಿಗೆ ಮಧ್ಯಮ ವರ್ಗದವರಿಗೆ ಸುಲಭದಲ್ಲಿ ನಿವೇಶನ ಕೊಡ್ತೀವಿ ಅಂತ. ಎಂಥ ಲೇಔಟ್ ಅದು! ಇವತ್ತು 30-40 ಒಂದು ಸೈಡ್ ತೊಗೋಬೇಕು ಅಂದರೆ ಅಲ್ಲೇ 2 ಕೋಟಿ ಹತ್ತತ್ರ ಆಗುತ್ತೆ ಅನ್ನೋದು ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಆ ರೀತಿಯ ಪ್ರದೇಶದಲ್ಲಿ ಬಡವ್ರಿಗೆ ಹೆಂಗೆ ಕೊಡ್ತಾರೆ? ಆ ನೆಪದಲ್ಲಿ ಕನ್ವರ್ಷನ್ ಕಳಿಸಿದ್ದಾರೆ. ಯಾವ ಕಾರಣಕ್ಕೂ ಸರ್ಕಾರ ಮಾಡಬಾರ್ದು. ಈಗಾಗಲೇ ಮುಖ್ಯ ಕಾರ್ಯದರ್ಶಿಯವರಿಗೆ ನಮ್ಮ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಈಗಿನವ್ರಿಗೆ ಉತ್ತರ ಬಂದಿಲ್ಲ. ನಿರ್ಣಯವನ್ನು ಮಾಡಿ ಕಳಿಸಿದರೆ ಮಾಡಿರುವ ಎಲ್ಲರ ಮೇಲೂ ಕ್ರಮ ತಗೋಬೇಕು ಅಂತ ಮತ್ತೊಮ್ಮೆ ಒತ್ತಾಯವನ್ನು ಮಾಡಿ. ಚಾಮುಂಡಿ ಬೆಟ್ಟ ಒಂದು ವೇಳೆ ಇದು ಪಾಸ್ ಆಗಿಬಿಟ್ರೆ ಚಾಮುಂಡಿ ಬೆಟ್ಟ ಸುತ್ತ ಲೇಔಟ್ಗಳೇ ಆಗೋಗ್ಬಿಡ್ತವೆ. ಹೌದು, 1000 ಎಕರೆ ಆಗೋಗುತ್ತೆ. ಇದನ್ನೇನಾದ್ರು ಒಂದು ಪಾಸ್ ಮಾಡಿದ್ರೆ ನೋಡಿ, ದುರ್ದೈವ ಅಂತ ಹೇಳಿದ್ರೆ ಈಗಿನ ಮುಖ್ಯಮಂತ್ರಿಗಳು ಆಗಲೂ ಮುಖ್ಯಮಂತ್ರಿ ಆಗಿದ್ದರು, ಮಾಸ್ಟರ್ ಪ್ಲ್ಯಾನ್ ಸಿದ್ಧಪಡಿಸಿದ್ದಾರೆ. ಅವರೇ ಲೇಟ್ ಮಾಡ್ತಾ ಇದ್ದಾರಲ್ಲ. 2031 ಮಾಡೋಂಗಿಲ್ವಲ್ಲ CDP ಪ್ಲ್ಯಾನನ್ನು. ಮಾಡಲೇಬೇಕು ಅಂದರೆ ಎಲ್ಲವೂ ಬದಲಾವಣೆ ಆಗಬೇಕಲ್ಲ. ಬದಲಾವಣೆ ಮಾಡಬೇಕಾಗಿತ್ತು. ಯಾವ ಕಾರಣಕ್ಕೂ ಇದನ್ನು ಈಗಿನ ಸ್ಥಿತಿಯಲ್ಲಿ ಮಾಡೋಕ್ಕೆ ಬರೋಲ್ಲ. ಓಕೆ, ಅಂದರೆ ಸ್ಪಷ್ಟವಾಗಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಮಧು ಮಾದೇಗೌಡರಿಗೆ ಸೇರಿದಂತಹ ಜಮೀನಿದೆ, ಅದು ವಿಶೇಷ ವ್ಯವಸಾಯ ವಲಯದಲ್ಲಿದೆ. ಅದನ್ನು ವಸತಿ ವಲಯಕ್ಕೆ ಕನ್ವರ್ಷನನ್ನು ಮಾಡಿರುವಂಥದ್ದು ಇನ್ನೂ ಆಗಿಲ್ಲ. ಅದರ ಶಿಫಾರಸನ್ನು ಸಚಿವ ಸಂಪುಟಕ್ಕೆ ಕಳಿಸಿರುವಂಥದ್ದು. ಅಲ್ಲಿಗೆ ಚಾಮುಂಡಿ ಬೆಟ್ಟದ ತಪ್ಪಲಿನ ಸುತ್ತ ಲೇಔಟ್ಗಳಾಗಿ ಅದು ರಿಯಲ್ ಎಸ್ಟೇಟ್ನ ವ್ಯಾಪಾರಕ್ಕೆ ಅನುಕೂಲ ಆಗುವ ದೃಷ್ಟಿಯಿಂದಾಗಿ ಇದನ್ನು ಮಾಡಲಾಗಿದೆ ಅನ್ನುವಂಥದ್ದು ಈಗ ಇರುವಂತಹ ಆರೋಪ. ರಾಜ್ಯ ಸರ್ಕಾರ ಯಾವ ಥರದ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.